ಕಾಳಮ್ಮರ ಇದಾರೋ ಇಲ್ವೋ? ನೋಡೋಣ. ಅಮ್ಮೋರೆ, ಕಾಳಮ್ಮೋರೆ. ಓ ಗೌರಿ, ಬಾ ಗೌರಿ, ಬಾ ಕುಕ್ಕ ಬಾ. ಏನ್ ಇಲ್ಲಿ ಬಂದಿದ್ದು? ಏನಿಲ್ಲ, ಕಾಳಮ್ಮವ್ರನ್ನ ಮಾತಾಡ್ಸೋಣ ಅಂತ ಬಂದೆ. ಎಲ್ಲೋದ್ರು? ಇಲ್ಲಿ ಎಲ್ಲ ಹೊರಗಡೆಗೆ ಹೋಗವ್ರೆ ಅನ್ಸುತ್ತೆ, ಬರ್ತಾರೆ. ಬಾ ಕುಕ್ಕ ಬಾ. ಏನ್ ಸಮಾಚಾರ? ಏನೂ ಇಲ್ಲ, ನೀನೇ ಹೇಳ್ಬೇಕು. ಅದ್ ಸರಿ, ಏನು ಯಾಕೆ ಇಲ್ಲೇ ಇದೀಯ ಇಷ್ಟು ದಿನನ? ಏನಾಯ್ತು? ಏನು ಜಗಳನ ಗಂಡನ ಮನೆಗೆ? ಏನ್ ಜಗಳ? ಜಗಳ ಇಲ್ಲ ಗಿಗಳ ಇಲ್ಲ, ಏನ್ ಹಿಂಗ್ ಕೇಳ್ತಾ ಇದೆಯಲ್ಲ? ಏನೋ ನೀನೇನು ಕಂಡಿದೀಯ ಜಗಳ ಆಡಿದ್ಕೊಂಡು ಬಂದಿದ್ದೀನಿ ಅನ್ನಕ್ಕೆ? ಯಾಕೆ ಹಿಂಗ್ ಕೇಳ್ತಾ ಇದ್ಯಾ? ಯಾರು ಹೇಳಿರ ನಿನ್ಗೆ? ಏನಿಲ್ಲ, ಯಾರು ಹೇಳಿಲ್ಲ. ಹಿಂಗೆ ತವ್ರ ಮನೆಗೆ ಬಂದವಳು ಜಾಸ್ತಿ ದಿನ ಇರ್ತಿರ್ಲಿಲ್ಲ ಅಲ್ವಾ? ಇವಾಗ ಅಲ್ಲಿ ಬಂದು ಒಂದು ವಾರ ಆಯ್ತು ಅನ್ಸುತ್ತೆ. ಅದಕ್ಕೆ ಕೇಳಿದೆ, ಏನಾನ ಜಗಳ ಗಿಗಳ ಮಾಡ್ಕೊಂಡ್ ಬಂದಿರ್ಬೇಕೇನೋ, ಅದಕ್ಕೇನೆ ಇಷ್ಟು ದಿನ ಇಲ್ಲೇ ಇದ್ದೀಯಾ ಅಂತನ. ಓ, ಒಂದು ವಾರ ಇದ್ಬಿಟ್ರೆ ಜಗಳ ಆಡ್ಕೊಂಡ್ ಬಂದಿದ್ದಾರೆ ಅಂತನ ಅರ್ಥ? ಹಂಗಾರೆ ನೀನು ಏನೋ ಒಂದು ತಿಂಗಳೇನೋ ಇಲ್ಲಿ ಕೆಲ್ಸಕ್ಕೆ ಬಂದಿರ್ಲಿಲ್ವಂತೆ? ನೀನ್ ಯಾರು ಕೂಡ ಜಗಳ ಮಾಡ್ಕೊಂಡಿದ್ದೆ ಇಲ್ಲಿ? ಅಮರ ಹತ್ರ ಜಗಳ ಮಾಡ್ಕೊಂಡಿದ್ದ? ಅಯ್ಯೋ ಗೌರಿ, ನಾನು ಒಂದು ತಿಂಗಳು ಕೆಲ್ಸಕ್ಕೆ ಬರ್ದೇ ಇರೋದಕ್ಕೆ ನಾನ್ಯಾಕೆ ಜಗಳ ಮಾಡ್ಕೊಂಬನ ಇಲ್ಲಿ? ನನಗೇನು ಆಗೈತೆ? ಎಲ್ಲ ಜಗಳ ಮಾಡ್ಕೊಂಬಂಥದ್ದು ಏನಾಗೈತೆ ಹೇಳು? ಅಮ್ಮೋರು, ಮಲ್ಲಿ, ಚಿಕ್ಕ ಸಾವುಕಾರರು ಯಾರು ಏನು ನನಗೇನು ಹೇಳಲ್ಲ. ನಾನು ಕೆಲಸ ನಾನು ಅಚ್ಚುಕಟ್ಟ ಮಾಡ್ಕೊಂಡು ಹೋಗ್ತೀನಿ. ನಾನ್ಯಾಕೆ ಇವ್ರು ಕೂಡ ಜಗಳ ಮಾಡಲಿ ಹೇಳು? ಏನೂ ಇಲ್ಲ, ನಾನು ಈಗ ಬಸ್ರಿ, ಅದಕ್ಕೇನೆ ಒಂದು ತಿಂಗಳು ಏನು ಕೆಲಸ ಮಾಡಬೇಡ ಅಂತ ಪಂಡಿತರು ಹೇಳಿದ್ರು. ಅದಕ್ಕೆ ಅಮ್ಮೋರೇನೆ ಒಂದು ತಿಂಗಳು ಏನು ಬರಬೇಡ ಅಂತ ಹೇಳಿದ್ರು. ಅಷ್ಟೇನೆ. ಏನು ನೀನ್ ಬಸ್ರಿನಾ? ಹ್ಞೂ ಕಣೆ. ಅಯ್ಯ, ಏನು ಆಗ್ಬಾರ್ದಾಗೈತೆ ನಂಗೆ ಬಸ್ರಿನಾ ಅಂತ ಕೇಳ್ತೀಯಲ್ಲ? ಬಸ್ರಿನೇ. ಅಯ್ಯೋ ದೇವ್ರೆ, ನಾನೇನು ಕರ್ಮ ಮಾಡಿದ್ನಪ್ಪ? ಈ ಮನೆ ಕೆಲಸದ ಗುಲಾಬಿನೂ ತಾಯಿ ಆಗ್ತಾ ಇದ್ದಾಳೆ. ನಾನು ಈ ವರ್ಷ ಆಯ್ತು, ಇನ್ನು ಯಾವಾಗ ನನಗೆ ಆ ಭಾಗ್ಯ ಬರುತ್ತೋ ದೇವ್ರೇ? ಅಯ್ಯೋ, ಏನಪ್ಪ ಮಾಡೋದು? ನಮ್ಮಂತರಿಗೆ ಯಾಕಪ್ಪ ಇಂಥ ಕಷ್ಟ ಕೊಡ್ತೀಯ ದೇವ್ರೇ? ಒಂದು ಕಡೆ ಗಂಡ ನನ್ನ ಮಾತು ಕೇಳಲ್ಲ, ಒಂದು ಕಡೆಗೆ ಇಂಥವ್ರೆಲ್ಲ ತಾಯಿ ಆಗ್ತಾ ಇದೆ. ಇದನ್ನು ಕೇಳಿದ್ರೆ ನನಗೆ ಹೊಟ್ಟೆ ಉರಿತೈತಿ. ನಮ್ಗೆ ಯಾವಾಗ ಸೌಭಾಗ್ಯ ಬರುತ್ತೋ ಏನೋ? ಏನೇ ಗೌರಿ ಹಂಗೆ ಯೋಚನೆ ಮಾಡ್ತಾ ಇದೆಯಾ? ನಿನಗೂ ತಾಯಿ ಆಗ್ಬೇಕು ಅನ್ನೋ ಆಸೆ ಐತಾ? ಹೌದು ಕಣೆ ಗುಲಾಬಿ, ನಾನು ತುಂಬಾ ವರ್ಷದಿಂದ ಕಾಯ್ತಾ ಇದ್ದೀನಿ ನನಗೆ ಯಾವಾಗಪ್ಪ ಮಗು ಆಗುತ್ತೆ ಅಂತನ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು ಗುಲಾಬಿ? ನಾನೇ ಒಂದ್ ಹೇಳ್ತೀನಿ, ಅದನ್ನ ಮಾಡ್ತೀಯಾ? ಏನದು? ಏನ್ ಮಾಡ್ಬೇಕು ಹೇಳು? ವ್ರತ ಮಾಡ್ಬೇಕಾ, ಅಥವಾ ಯಾವ್ದಾದ್ರು ದೇವ್ರಿಗೆ ಹರಕೆ ಮಾಡ್ಕೋಬೇಕಾ, ಅಥವಾ ಅನ್ನದಾನ ಮಾಡ್ಬೇಕಾ, ಅಥವಾ ಇನ್ನೇನಾದ್ರೂ ಮಾಡ್ಬೇಕಾ? ಏನಾದ್ರೂ ಯಾರ ಹತ್ರನಾದ್ರೂ ಮಂತ್ರ ಗಿಂತ್ರ ಹಾಕ್ಸ್ಕೊಂಡ್ ಬಂದಿದ್ಯಾ? ಹಿಂಗೆ ಹೇಳು, ಎಲ್ಲಿ ಮಂತ್ರ ಹಾಕಿಸ್ಕೊಂಡ್ ಬಂದೆ ನಿನ್ ತಾಯಿ ಆಗಕ್ಕೆ? ಹೇಳೇ ಗುಲಾಬಿ ಜಲ್ದಿ, ನಾನು ಮಾಡ್ತೀನಿ ನಿನ್ ತರನೇ. ಯಾವ ವ್ರತನೂ ಮಾಡ್ಬೇಡ, ಗಂಡನ ವ್ರತ ಮಾಡು. ನಿನ್ಗೆ ಆದಷ್ಟು ಬೇಗ ಮಗು ಆಗುತ್ತೆ. ಗಂಡನ ಜೊತೆಗೆ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ರೆ ತಾನಾಗೆ ಆಗುತ್ತೆ. ಇನ್ನೇನು ಮಾಡ್ಬೇಡ ನೀನು. ಏನೇ ಗುಲಾಬಿ ಹಿಂಗ್ ಮಾತಾಡ್ತಾ ಇದ್ಯಾ? ನಾಚಿಕೆನೇ ಇಲ್ಲ ನಿನ್ಗೆ? ಹೋಗು. ಅಯ್ಯ, ಇದ್ರಾಗೆ ನಾಚಿಕೆ ಪಡೋಂಥದ್ದು ಏನೈತೆ? ಹೋಗಿ ಗಂಡನ ಮನೆಗೆ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರಮ್ಮ. ಅಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ದೆ, ಅಷ್ಟೇನೆ. ನೀನು ಇಲ್ಲಿ ಬಂದು ಕುತ್ಕೊಂಡ್ರೆ ಮಗು ಆಗ್ಲಿ ಅಂತಂದ್ರೆ ಇಲ್ಲಿ ಹೆಂಗಮ್ಮ ಆಗುತ್ತೆ? ಅದಕ್ಕೆ ಗಂಡನ ಮನೆಗೆ ಹೋಗಮ್ಮ ಅಂತಂದೆ. ಅಯ್ಯ, ನೀನ್ ಯಾಕೆ ತಪ್ಪು ತಿಳ್ಕೊಂತೀಯ? ನನಗೆ ಗೊತ್ತು ನೀನು ಏನ್ ಹೇಳ್ತಾ ಇದೀಯಾ ಅಂತಾನ. ನನ್ಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನಾನು ನಿನಗಿನ ವಯಸ್ಸಾಗೆ ದೊಡ್ಡವಳು. ಬರೀ ವಯಸ್ಸು ಮಾತ್ರ ಜಾಸ್ತಿ ಆಗಿರೋದು, ಬುದ್ಧಿ ಮಾತ್ರ ಜಾಸ್ತಿ ಆಗೇ ಇಲ್ಲ. ಏನಂದೆ? ಏನೂ ಇಲ್ಲ. ಯಾಕೆ ಜಗಳ ಮಾಡ್ಕೊಂಬಂದೆ ಗಂಡನ ಹತ್ರ? ಅನ್ಸರ್ಸ್ಕೊಂಡು ಹೋಗ್ಬೇಕು ಅಂತ ಅಂದೆ. ನನಗೆ ಗೊತ್ತೈತೆ, ಅನ್ಸರ್ಸ್ಕೊಂಡು ಹೋಗೋದಿಲ್ಲ. ನೀನೇನು ನನಗೆ ಬುದ್ಧಿ ಹೇಳ್ಬೇಡ. ಸುಮ್ಮನೆ ಈ ಕೆಲಸ ಎಷ್ಟೈತೋ ಅಷ್ಟು ಮಾಡೋಕೆ ಹೋಗಿ. ಸುಮ್ಮನೆ ಇಲ್ಲದ್ದೆಲ್ಲ ಮಾತಾಡ್ತಾಳೆ. ಆಯ್ತಮ್ಮ, ನನ್ನ ಕೆಲಸ ನಾನು ಮಾಡ್ತೀನಿ, ನಿನ್ನ ಕೆಲಸ ನೀನು ಮಾಡ್ಕೊ. ಇಂದು ಜಾಸ್ತಿ ಆತು ಕಣೆ ಗುಲಾಬಿ, ಮನೆ ಕೆಲಸ ಮಾಡೋಳಿಗೆ ಇಷ್ಟೊಂದು ಅಹಂಕಾರ ಇರಬಾರ್ದು. ಅಯ್ಯೋ, ನಾನೇನು ಅಹಂಕಾರ ಮಾಡಿದೆ? ನೀನು ಬಂದಿದೀಯ ಅಂತ ನಾ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾ ಇದ್ದೀನಿ. ನಾನೇನು ಅಹಂಕಾರದಿಂದ ನಿನ್ನೇನಾದ್ರೂ ಬೈದ್ನಾ, ಅಥವಾ ಮನೆ ಬಿಟ್ಟು ಆಚೆಗೆ ಹೋಗು ಅಂತ ಹೇಳಿದ್ನಾ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಏನಾತೆ ಗೌರಿ? ಯಾಕೆ ಗುಲಾಬಿ? ಏನಿಲ್ಲ ಅಮ್ಮೋರೆ, ಸುಮ್ಮನೆ ಗೌರಿ ಬಂದಿದ್ಲಲ್ಲ ಮಾತಾಡ್ತಿದ್ದೆ ಅಷ್ಟೇನೆ. ಅವಳು ಅದಕ್ಕೇನೆ ಏನೋ ಒಂದಿಟ್ಟು ಹೇಳ್ದೆ ಅವಳಿಗೆ. ಯಾಕೆ ಗಂಡನ ಜೊತೆ ಜಗಳ ಮಾಡ್ಕೊಂಡ್ ಬಂದಿದ್ಯಾ, ಏನಾಯ್ತು ಅಂತ ಕೇಳಿದೆ. ಅದಕ್ಕೆ ಸಿಟ್ಟು ಮಾಡ್ಕೊಂತಾ ಇದ್ದಾಳೆ. ಗೌರಿ ಅವಳೇನಂದ್ಲೆ? ಯಾಕಂತ ಸಿಟ್ಟು ಮಾಡ್ಕೊಂತೀಯ? ಸುಮ್ಮನಿರು. ಕುಕ್ಕ
ಹಂಗಲ್ಲ ಕಳಮರೆ, ನಾನು ಬಸ್ರಿ ಆಗಿದ್ದೀನಿ ಅಂತಂದ್ಲು. ಅದಕ್ಕೆ ಯಾವ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದಮ್ಮ, ಯಾವ ಇದು ರಥ ಮಾಡಿದೆ ನೀನು ಮಗು ಆಗಕ್ಕೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಇವಳು? ಏನ್ ಹೇಳಿದ್ಲಿ? ಯಾವ ರಥ ಮಾಡಬೇಡ, ಯಾವ ಪೂಜೆ ಮಾಡಬೇಡ, ಹೋಗಿ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡು, ತಾನಾಗೆ ಆಗುತ್ತೆ ಅಂತಾಳೆ. ನೋಡ್ರಿ ಅಮ್ಮೋರೆ, ಒಂದೀಟು ನಾಚಿಕೆ ಇಲ್ದ ಹೆಂಗೆ ಹೇಳ್ತಾಳ ಅವಳು. ಅಯ್ಯ, ಅವಳು ಸತ್ಯನೇ ಹೇಳ್ತಾ ಇದ್ದಾಳೆ. ಅಲ್ಲ, ನೀನು ಇಲ್ಲಿ ಬಂದು ಮಗು ಆಗ್ಲಿ ಅಂದ್ರೆ ಗಂಡನ ಜೊತೆ ಜಗಳ ಮಾಡ್ಕೊಂಡು ಇಲ್ಲಿ ಬಂದು ಕುತ್ಕೊಂಡ್ರೆ ಇಲ್ಲಿಂದ ಅಮ್ಮ ಮಗು ಆಗುತ್ತೆ ನಿನ್ಗೆ? ಅವಳು ಸರಿಯಾಗಿ ಹೇಳಿದಾಳೆ ಬಿಡು, ನೀ ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂತೀಯ? ಏನ್ ಅವಳೆ ನೀನು ತಪ್ಪಾಗಿ ಹೇಳಿಲ್ವಲ್ಲ, ಇರೋ ಸತ್ಯನೇ ಹೇಳಿದಾಳೆ. ಅವಳನು ಗಂಡನ ಜೊತೆ ತಿಪ್ಪೆ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರೋದಕ್ಕೆ ಅವಳು ಇವತ್ತು ತಾಯಿ ಆಗ್ತಾ ಇದ್ದಾಳೆ. ಅದಕ್ಕೆ ಅವಳು ನಿನಗೆ ಅಂತ ಸಲಹೆ ಕೊಟ್ಟಿದ್ದಾಳೆ ಅಲ್ವೇನೆ ಗುಲಾಬಿ? ಹೌದು ಅಮ್ಮೋರೆ, ಅವಳೇ ಹಂಗೆ ಕೇಳಿದ್ದು. ನಿನ್ ಬಸ್ರಿ ಆಗಿದೆಯಲ್ಲ, ಹೆಂಗೆ ಏನ್ ಮಾಡ್ದೆ ಅಂತ ಕೇಳಿದ್ಲು. ಅದಕ್ಕೆ ಅದನ್ನೆಲ್ಲನ ಬಿಡಿಸಿ ಹೇಳಕ್ಕಾಗತ್ತಾ? ನಾನು ಇಂಡೈರೆಕ್ಟ್ ಆಗಿ ಹೇಳ್ದೆ ಅವಳಿಗೆ. ಇವಳಿಗೆ ಅರ್ಥ ಆಗಿದ್ರೆ ನಾನೇನ್ ಮಾಡ್ಲಿ ಅಮ್ಮೋರೆ? ಮದ್ವೆ ಆದ್ಮೇಲೆ ಈ ಮಗು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಂತ ನಾನೇನು ಅವಳಿಗೆ ಬಿಡಿಸಿ ಹೇಳ್ಕೊಡ್ಬೇಕಾ? ಹೇಳ್ರಿ ಅಮ್ಮೋರೆ. ಗುಲಾಬಿ ಸರಿಯಾಗಿ ಹೇಳಿದಾಳೆ ಕಣೆ ಗೌರಿ, ನೀನ್ ಅರ್ಥ ಮಾಡ್ಕೊಂಡಿಲ್ಲ. ಕುಕ್ಕ ಹೋಗ್ಲಿ, ಬೇಜಾರ್ ಮಾಡ್ಕೋಬೇಡ. ಏನಮ್ಮೋರೆ ನೀವು ಹಂಗೆ ಮಾತಾಡ್ತೀರಾ? ಅಯ್ಯೋ, ನನಗೆ ನಾಚಿಕೆ ಆದಂಗ ಆಗುತ್ತಮ್ಮ. ನಾಚಿಕೆ ಗೀಚಿಕೆ ಅಂತ ಕುಕ್ಕಂಡ್ರೆ ಅಷ್ಟೇನೆ, ನೀನು ತಾಯಿ ಆದಂಗೆನೆ. ಅಲ್ವೇನೆ ಗುಲಾಬಿ? ಸರಿಯಾಗಿ ಹೇಳಿದ್ರಿ ಅಮ್ಮೋರೆ. ಗೌರಿ, ನೀನು 2 ಮದುವೆ ಆಗಿದ್ಯಾ, ನಿನಗೆ ಇದನ್ನೆಲ್ಲ ನಾವ್ ಹೇಳ್ಕೊಡ್ಬೇಕಾ? ಬಿಡು, ನಿನ್ನ ಕಲಿಯೋದು ತುಂಬಾ ಐತಿ. ಗುಲಾಬಿ, ಹೋಗಿ ಅವಳಿಗೆ ಯಾತನ ಕಾಪಿನ ಯಾತನ ಕಾಸ್ಕೆ ಬರಾಗ ಹೋಗಿ. ಸರಿ ಅಮ್ಮೋರೆ. ಕುಕ್ಕಳೆ ಗೌರಿ, ಏನೇ ನಿಮ್ಮತ್ತಿಗೆ ಹೆಂಗಿದ್ದಾಳೆ? ಹೋಗಿದ್ದೆ ನೋಡ್ಕೆ ಬರಕ್ಕೆ? ಹೋಗಿದ್ದೆ ಅಮ್ಮೋರೆ, ನಾನು ನಮ್ಮ ಅಮ್ಮನೂ ಹೋಗಿದ್ವಿ. ಏನೋ ಯಾತರ ಆಡಾಕ್ಯವ್ರಂತೆ, ಇವತ್ತ ನಾಳೆಕ ಮನೆಗೆ ಕರ್ಕೊಂಬರ್ಬೋದು. ಹೌದಾ? ಕಾಲು ಸರಿ ಆಗುತ್ತಂತ ಅಥವಾ ಏನು ಕುಂಟ್ಕೊಂಡೆ ಓಡಾಡ್ಬೇಕು ಅವಳು? ಏನೋ ಗೊತ್ತಿಲ್ಲ ಅಮ್ಮೋರೆ, ಡಾಕ್ಟ್ರು ಏನೋ 1 ತಿಂಗಳು 1.5 ತಿಂಗಳು ಚೆನ್ನಾಗಿ ಅಥವಾ ರೆಸ್ಟ್ ತಗೋಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೇನೋ ಹೇಳ್ತಿದ್ರು. ಆಗುತ್ತೆ 1 ತಿಂಗಳು 1.5 ತಿಂಗಳು ಸರಿ ಆಗಕ್ಕೆ ಅಂತಾನೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತಿದ್ರು ಅಷ್ಟೇನೆ. ಸರಿಯಾಗೈತಾಗ ನಿಮ್ಮ ಅತ್ತಿಗೆಗೆ. ಅವಳು ಆಡ್ತಿದ್ದ ಆಟಕ್ಕೆ ಸರಿಯಾಗೈತಿ. ಹೌದು ಅಮ್ಮರೆ, ನಮ್ಮ ಅತ್ತಿಗೆ ಏನೋ ಮೆಂಬರ್ ಆಗಿದ್ದೀನಿ ಗೆದ್ದಿದ್ದೀನಿ ಅಂತಾನ ಏನು ಮನೆಯಾಗೆ ಇರ್ತಿರ್ಲಿಲ್ವಂತೆ. ನಮ್ಮ ಅಮ್ಮಯ್ಯ ಅಂತೂ ಬೈಕೆ ಮಾದು, ಕಾಲಿಗೆ ಚಕ್ರ ಕಟ್ಕೊಂಡಿರೋಂಗೆ ಆ ಮೀಟಿಂಗು ಇದು ಅಂತಾನ ಸುಮ್ಮನೆ ಹೋಗೋಳು, ಮನೆಯಾಗೆ ಇರ್ತಿರ್ಲಿಲ್ಲ ಅಂತಾನ ಅಂಬೋದು. ಇವಾಗ ಹೆಂಗ್ ಹೋಗ್ತಾಳೆ? ಎಲ್ಗೂ ಹೋಗಕ್ಕಾಗಲ್ಲ. ಮನೆಯಾಗೆ ಇರಬೇಕು. ಅದಕ್ಕೆ ಮತ್ತೀಗ ಅಧಿಕಾರ ಸಿಕ್ತಾಗ ಸಂಪತ್ತು ಸಿಕ್ತಾಗ ಅಹಂಕಾರ ಪಡಬಾರ್ದು, ಹಿಂಗೆಲ್ಲ ಆಗುತ್ತೆ ಅಂತ ಹೇಳೋದು. ಏನಂಗೇನೆ ಯಾರು ಗೆದ್ದಿಲ್ಲ ಇವರಾಗೆ ಎಲೆಕ್ಷನ್ ಆಗಿ ಹೆಣ್ಮಕ್ಳು, ನಾನೇ ಗೆದ್ದಿರೋದು ಅಂತಾನ ಕೊಚ್ಕಮ್ಮವಳು. ಏನಂಗೇನೆ ದುಡ್ಡು ತಂದಿದ್ದೀನಿ ಪಂಚಾಯತಿಗೆ, ಅದನ್ನ ಮಾಡಿಸ್ತೀನಿ ಇದನ್ನ ಮಾಡಿಸ್ತೀನಿ ಅಂತಾನ ಮೇರಿಯಾಳ ತಗ. ಇವಾಗ ಯಾವ ಕೆಲಸ ಮಾಡ್ತಾಳೆ? ಯಾವ ಮೀಟಿಂಗ್ ಹೋಗಕ್ಕಾಗಲ್ಲ, ಎಲ್ಗೂ ಹೋಗಕ್ಕಾಗಲ್ಲ. ಅದ್ ಸರಿ ಗೌರಿ, ನೀನ್ ಯಾಕೆ ಹಿಂಗೆ ಯಾಕೆ ಜಗಳ ಮಾಡ್ಕೊಂಡೆ ಗಂಡನ ಜೊತೆಗೆ? ಅಮ್ಮೋರೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇನ್ನೇನು ಗುಲಾಬಿನೇ ಹೇಳಿದ್ಲು, ಯಾರ ಭಾಗ್ಯಮ್ನ ಯಾರೋ ಹೇಳಿರಂತೆ ಹಿಂಗ್ ಗೌರಿ ಜಗಳ ಮಾಡ್ಕೊಂಡೇನು ಗಂಡನ್ ಬಿಟ್ಟು ಬಂದವಳೆ ಅಂತಾನ. ಇವಳೆ ನನಗೆ ಹೇಳಿದ್ದು. ಏನಾತೆ, ಯಾಕೆ ಜಗಳ ಮಾಡ್ಕೊಂಡ್ ಬಂದೆ? ಅಯ್ಯೋ, ಏನ್ ಮಾಡೋದು ಅಮ್ಮೋರೆ, ಆಗ ಅವಳು ಇದ್ದಾಳಲ್ಲ, ಅವಳು ಜಿಲೇಬಿ ಅಂಬಳು, ಜಿಲೇಬಿ ಗಂಡ, ಅವನೆದ್ರಿಗೆ ನನ್ನೇ ಕಪಾಳ ಕೊಡ್ದ ಅವನು, ನನ್ನ ಗಂಡ. ಅದಕ್ಕೇನೆ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತಾನ ಮನೆ ಬಿಟ್ಟು ಬಂದೆ. ನಾನು ಸ್ವಲ್ಪ ದಿನ ಇರಲಿಲ್ಲ ಅಂತಂದ್ರೆ ಗೊತ್ತಾಗುತ್ತೆ ಆ ಮುತ್ಕಿಗೂ ನನ್ನ ಗಂಡಗೂ ನನ್ನ ಬೆಲೆ ಏನು ಅಂತಾನ. ಅಲ್ಲಿ ಅಡ್ಗೆ ಪಡ್ಗೆ ಮಾಡಿ ಕರಿರಲ್ವಲ್ಲ, ಆ ಮುತ್ಕಿ ಕೈಲಿ ಆಗಲ್ಲ ಸೊಂಟ ಹೇಳ್ಕೊಂಡು ಮಾಡಕ್ಕೆ, ಗೊತ್ತಾಗುತ್ತೆ ಅಂತಾನ ನಾನು ಬಂದೆ. ಇಲ್ಲಿ ನೋಡಿರೆ ನಮ್ಮ ಅತ್ತಿಗೆನೆ ಕಾಲು ಮುರ್ಕೊಂಡು ಕುಕ್ಕೊಂಡವಳು, ನಾನೇ ಅಡುಗೆ ಮಾಡ್ಬೇಕು ಇಲ್ಲಿ. ನಮ್ಮ ಅಮ್ಮಯ್ಯ ಹೊಲ್ತಕ್ಕೆ ಹೋಗುತ್ತೆ. ಅದು ಸರಿ, ಉಪ್ಪಿನಕಾಯಿದು ಚೆನ್ನಾಗಿ ಆಗ್ತೈತೆ, ಅವ್ನು ದುಡ್ಡು ಕೊಡ್ತಾ ಇದ್ದಾನೆ ಇವಾಗ. ಅಯ್ಯೋ, ಏನಾಗ್ತೈತೋ ಏನೋ ಬಿಡಿ ಅಮ್ಮೋರೆ, ನಾವು ಯಾಕಾದ್ರೂ ಅವನ ಹತ್ರ ಆರ್ಡರ್ ತಂದು ಅಂತ ಅನ್ಸುತ್ತೆ. ಅರ್ಧ ರೇಟಿಗೆ ತಗೊಂಡೋದ ನನ್ನ ಮಗ, ತಿರ್ಗಾ ಅದೇನು ಆರ್ಡರ್ ಕೊಟ್ಟನೋ ಬಿಟ್ನೋ ಗೊತ್ತಿಲ್ಲ. ನಾನು ಇಲ್ಲಿಗೆ ಬಂದಿದ್ದೆ, ನೇತ್ರ ಅಲ್ಲಿ ಒಬ್ಳೇನೆ, ಏನು ಮಾಡ್ಕೊಂಡ್ಲೋ ಏನೋ, ಅದೊಂದು ಕಡೆ ಚಿಂತೆ ಆಗ್ತೈತೆ. ಯಾಕೋ ಅತ್ಲಾಗೆ ನಮಗೆ ಯಾವುದೂ ಆಗಿ ಬರ್ತಾ ಇಲ್ಲ ಅಮ್ಮೋರೆ. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಗುಲಾಬಿ, ತಾಂಬಾರೆ ಕಾಪಿನ ಜಲ್ದು. ತಂದೆ ಅಮ್ಮೋರೆ, ಸೋಸ್ಕೊಂತ ಇದ್ದೀನಿ, ತಾಂಬತ್ತೀನಿರ್ರಿ. ತಗೋ ಗೌರಿ, ಕುಡಿ ಕಾಪಿನ. ಲಸ್ಮಕ್ಕ ನೋಡ್ಕೊಂಬರಕ್ ಹೋಗಿದ್ದೇನೆ ಗೌರಿ. ಚೆನ್ನಾಗೈತಾ? ಚೆನ್ನಾಗೈದಾರೆ. ಇನ್ನೇನು ಇವತ್ತ ನಾಳೆಕೋ ಮನೆಗೆ ಬರ್ತಾರೆ. ಹೌದಾ? ಪಾಪ, ಹಿಂಗಾಗಬಾರ್ದಾಗಿತ್ತು ಅಲ್ವೇ ಲಸ್ಮಕ್ಕಯ್ಗೆ. ಹೆಂಗೆ ಓಡಾಡ್ಕೊಂಡು ಊರಿಗೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿಸೋದು, ಮನೆಗಳು ತಂದು ಬಡವ್ರಿಗೆ ಗುಡ್ಲಾಗಿರೋರಿಗೆ ಮನೆ ಹಾಕ್ಸ್ಕೊಡೋದು, ರೋಡ್ ಮಾಡಿಸೋದು, ಆಮೇಲೆ ಎಲ್ಲ ಊರೆಲ್ಲ ಅಚ್ಚುಕಟ್ಟು ಮಾಡಿಸೋದು, ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇತ್ತು. ಪಾಪ ಈಗ ನೋಡಿರೆ ಕಾಲೇ ಮುರಿದೈತಂತೆ.
ಗುಲಾಬಿ ಸುಮ್ಮನೆ ಕೆಲಸ ನೋಡ್ಕೋ ಹೋಗಿ ಏನಾನ ಕೆಲಸ ಇದ್ರೆ ಏನ್ ಅವಳು ಗನಂದಾರಿ ಕೆಲಸ ಮಾಡ್ಯಾವಳೆ. ಏನೋ ಒಂದಿಟ್ಟು ರೋಡ್ ಅಚ್ಕಟ್ ಮಾಡ್ಸಾಳೆ, ಒಂದಿಟ್ಟು ಊರೆಲ್ಲನ ಅಚ್ಕಟ್ ಮಾಡ್ಸಿದಾಳೆ. ಆಮೇಲೆ ಏನೋ ಒಂದೆರಡು ಮನೆ ಹಾಕ್ಸ್ಕೊಟ್ಟವಳೆ. ಅದಕ್ಕೆ ಏನು ಅವಳನ್ನ ಹೊಗಳ್ಬೇಡ್ರಿ ಎಲ್ಲರೂ ಸೇರ್ಕೊಂಡು. ಹೊಗಳಿನೇ ಮತ್ತೆ ಅವಳು ಆಟಕ್ಕೆ ಕುಕ್ಕಂಡವಳೆ. ನಿಮ್ಮಂತಾರೆಲ್ಲ ಹೊಗಳಿ ನಾನು ಬಿಟ್ರೆ ಯಾರು ಇಲ್ಲ ಈ ಊರಾಗೆ ಅಂತಾನ ಮೇರಿತಾ ಇದ್ಲು ಅವಳು. ಅವಳಿಗೆ ಸರಿಯಾಗಿ ಆಗೈತಿ. ಹೋಗು ಒಳಗೆ ಏನಾನ ಕೆಲಸ ಇದ್ರೆ ಮುಸ್ರೆ ಪಸ್ರೆ ಇದ್ರೆ ತಿಕ್ಕಿಕೋಗಿ ಹೋಗಿ. ಅಲ್ಲ ಅಮ್ಮೋರೆ, ಮುಂಚೆ ಗೆದ್ದಿರೋರೆಲ್ಲ ಏನ್ ಕೆಲಸ ಮಾಡ್ಸವ್ರೆ ಅಂತ ಎಲ್ಲರೂ ಹೇಳ್ತಾರೆ ಈ ಊರಾಗೆ. ಈ ಲಸ್ಮಕಾಯಿ ಗೆದ್ಮೇಲೆ ಇಷ್ಟು ದಿನಕ್ಕೆ ಒಂದ್ ವರ್ಷಕ್ಕೇನೆ ಏನೇನೆಲ್ಲ ಮಾಡ್ಸೈತೆ ಅಂತ ಎಲ್ಲಾರ್ಗು ಕಾಣಿಸ್ತೈತೆ. ಅದಕ್ಕೆ ಹಂಗಂತ ಹೇಳಿದ್ದು ಅಮ್ಮೋರೆ. ಸರಿ ಆಯ್ತು ಬಿಡಿ. ನೋಡುದ್ರಮ್ಮೋರೆ ನಿಮ್ಮೆದುರಿಗೆ ಈ ಗುಲಾಬಿ ಹೆಂಗ್ ಮಾತಾಡ್ತಾಳೆ. ಬಾರಿ ಇದ್ದಾಳೆ ಇವಳು. ನಿಮ್ಮನೆಗೆ ಇಟ್ಕೊಂಡು ನೋಡ್ದ ನಿಮ್ಗೆ ಆಗದಿರೋ ವಿಷಯನ ಹೆಂಗೆ ಹೊಗಳಿ ಮಾತಾಡ್ತಾ ಇದ್ದಾಳೆ. ಅಯ್ಯೋ ಹೋದ್ರೆ ಹೋಗ್ಲಿ ಬಿಡೆ ಅಂತ. ಇವಳೇನು ಹೊಗಳೋದು. ನಮ್ಮ ಮನೆಗಿರೋ ನನ್ನ ಮಲ್ಲಿ ರಾಜ ನಮ್ಮ ಪದ್ದು ಎಲ್ಲಾರು ಆಗ ದೇವಮ್ಮನ ಮನೆಗೆ ಹೋಗ್ತವೆ. ಅದು ನಾನು ಏನು ಮಾಡೋಣ ಹೇಳು, ನನ್ನ ಕೈಯಾಗ ಏನೂ ಇಲ್ಲ. ಇನ್ನು ಅವ್ರನ್ನೇ ಇದು ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಇನ್ನು ಇವಳು ಯಾವ ಲೆಕ್ಕ? ನೀನು ನಮ್ಮ ಮನೆಗೆಲ್ಲ ಅಚ್ಚುಕಟ್ಟಾಗಿ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ಅದಕ್ಕೇನೆ ಮನೆ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾಳೆ, ನೀಯತ್ತಾಗ ಇದ್ದಾಳೆ. ಅದಕ್ಕೇನೆ ಇಕ್ಕೊಂಡಿದ್ದೀವಿ ಪುಡಿ ಕಾಪಿನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.